ಪ್ರತಿಭಟನೆ ಬಗ್ಗೆ ಕರ್ನಾಟಕದ ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ, ರಕ್ಷಣೆ ಕೊಡೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನುವಂಥದ್ದನ್ನ ಇಟ್ಕೊಂಡು ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆಯನ್ನ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನಡೆದಂತ 7ನೇ ತಾರೀಕು ನಡೆದಂತ ಹುಬ್ಬಳ್ಳಿಯ ಘಟನೆಯ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ನೀಡಿದಂತ ದೂರಿನ ಹಿನ್ನೆಲೆಯಲ್ಲಿ ಅವತ್ತಿನ ಸುಜಾತ ಅಂಡಿ ಅವರನ್ನ ಕರ್ಕೊಂಡೋಗಿ ಮಾಡಿದಂತ ಅಮಾನುಷ ಕೃತ್ಯದ ವಿರುದ್ಧ ಇಡೀ ಸಮಾಜವನ್ನ ತಲೆ ತಗ್ಗಿಸುವಂಗೆ ಮಾಡಿರುವಂತ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ 2 ಅಂಶಗಳು ಕಾಣ್ತಾ ಇದೆ. ಒಂದು, ಮಹಿಳೆಯರನ್ನ ಕರ್ಕೊಂಡೋಗಿ ಆ ಮಹಿಳೆಗೆ ಸೂಕ್ತವಾದಂತ ರಕ್ಷಣೆಯನ್ನ ಕೊಡದೇನೆ 2 ಆಯಾಮಗಳಲ್ಲಿ ಸರ್ಕಾರ ಹೇಳ್ತಾ ಇದೆ. ಒಂದು, ಆ ಹೆಣ್ಣು ಮಗಳೇನೆ ಬಟ್ಟೆಯನ್ನ ಕಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಅನ್ನುವಂಥದ್ದು ಒಂದು ಹೇಳಿಕೆ ಆದ್ರೆ, ಇನ್ನೊಂದು ಹೇಳಿಕೆ ಪೊಲೀಸರ ಮೇಲೆ ಬಂದಿರುವಂತ ಆರೋಪ. ಎರಡನ್ನೂ ಸರ್ಕಾರ ಇಷ್ಟೊತ್ತಿಗಾಗಲೇ ನಿವಾರಣೆಯನ್ನ ಮಾಡಬೇಕಾಗಿತ್ತು. ಎಷ್ಟು ಮಟ್ಟಿಗೆ ಸರ್ಕಾರ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡಿಯಾ ಗುಂಪಲ್ಲಿ ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾನ ಪ್ರಮೋಟ್ ಮಾಡ್ತಿರುವಂತವ್ರು ನಮ್ಮ ಸುಳ್ಯದ ಶಾಸಕಿ ಭಾಗೀರಥಿ ಮರುಳ್ಯ, ಅದು SC ರಿಸರ್ವ್ ಅಲ್ಲಿ ಗೆದ್ದಿರುವಂತ ಹೆಣ್ಣು ಮಗಳನ್ನ ಶ್ರದ್ಧಾಂಜಲಿಯ ಪೋಸ್ಟರ್ ಹಾಕಿದ್ರು. ಈ ಸರ್ಕಾರ ಕ್ರಮ ತೆಗೆದುಕೊಂಡಿಲ್ಲ. ಇದು 1 ವಾರದಲ್ಲಿ ಆಗಿರುವಂತ 2 ಘಟನೆಗಳು. ಒಂದು ಕಡೆ ಹೆಣ್ಣು ಮಗಳಿಗೆ ರಕ್ಷಣೆ ಇಲ್ಲ ಅನ್ನೋದಾದ್ರೆ, ಇನ್ನೊಂದು ಕಡೆ ಹಾಲಿ ಶಾಸಕಿಯನ್ನ ಶ್ರದ್ಧಾಂಜಲಿ ರೂಪದಲ್ಲಿ ಪೋಸ್ಟರ್ ಹಾಕಿ ಶ್ರದ್ಧಾಂಜಲಿಯನ್ನೇ ಸಲ್ಲಿಸಿರುವಂತವ್ರನ್ನ ಕ್ರಮ ತೆಗೆದುಕೊಂಡಿಲ್ಲ ಅನ್ನುವಂತ 2 ವಿಷಯಗಳನ್ನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಮಹಿಳೆಯರಿಗೆ ನೆಮ್ಮದಿ ಇಲ್ಲ, ಮಹಿಳೆಯರಿಗೆ ರಕ್ಷಣೆ ಸಿಗ್ತಾ ಇಲ್ಲ. ಈಗಾಗಲೇ ಅನೇಕ ಹಗರಣಗಳು ಮೈಸೂರು ಸೇರಿದಂಗೆ, ಬಾಲಕಿಯ ಮೇಲೆ ಅತ್ಯಾಚಾರವೂ ಸೇರಿದಂಗೆ 2 ಮಹಿಳೆಯರು ಹತ್ಯೆಯೂ ಆಗಿರುವುದನ್ನ ನೆನೆಸ್ಕೊಂಡ್ರೆ ಈ ರಾಜ್ಯದಲ್ಲಿ ಮಹಿಳೆಯರ ರಕ್ಷಣೆ ಇಲ್ಲ ಅನ್ನುವಂತ ಏನು ಕಾಣ್ತಾ ಇದ್ದ ವಾತಾವರಣ, ಅದರ ವಿರುದ್ಧ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆಯನ್ನ ಮೈಸೂರಿನಲ್ಲಿ ಮಾಡ್ತಾ ಇದ್ದೀವಿ.